ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ನಿನ್ನೆಯಿಂದ ತುಂಬ ಮಳೆ ಬರ್ತಾ ಉಂಟು, ಹಾಗಾಗಿ ಪವರ್ ಕೂಡ ಪ್ರಾಬ್ಲಮ್ ಇದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಕೆಲವೊಂದು ವೀಡಿಯೋನ ಮಾಡ್ಕೊಂಡಿದ್ದೇನೆ, ಯಾಕಂತ ಹೇಳಿದರೆ ಪವರ್ ಪ್ರಾಬ್ಲಮ್ ಇದೆ. ಹಾಗೆ ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ. ಇವತ್ತು ರ್ಯಾಕಿಂಗ್ ಮಾಡಲಿಕ್ಕೆ ಉಂಟು, ಹಾಗೆ ರ್ಯಾಕಿಂಗ್ ಮಾಡಿದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಕೂಡ ಇವತ್ತು ಮರಿಗಳಿಗೆ 16 ದಿನ ಆಯಿತು, 16 ದಿನ ಕಂಪ್ಲೀಟ್ ಆಗ್ತಾ ಬಂತು. ಹಾಗೆ ಸ್ವಲ್ಪ ಜಾಗ ಕೂಡ ಕೊಡಲಿಕ್ಕುಂಟು. ಹಾಗೆ ಮಳೆ ಕೂಡ ವಿಪರೀತ ಮಳೆ ಬರ್ತಾ ಉಂಟು ಇವತ್ತು. ಹಾಗೆ ನೋಡುವ, ನಿಮಗೆ ರ್ಯಾಕಿಂಗ್ ಮಾಡೋದು ನಿಮಗೆ ಹೇಗೆ ಅಂತ ನಾನು ತೋರಿಸಿಕೊಡ್ತೇನೆ. ಈ ಮರಿಗಳಿಗೆ ದೊಡ್ಡದಾಗೋ ತನಕನೂ ದಿನ ರ್ಯಾಕಿಂಗ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ರ್ಯಾಕಿಂಗ್ ಮಾಡಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ಅಮೋನಿಯಾ ಕ್ರಿಯೇಟ್ ಆಗ್ತದೆ. ಅಮೋನಿಯಾ ಕ್ರಿಯೇಟ್ ಆದರೆ ಕೋಳಿಗಳ ಗ್ರೋತ್ ಕಮ್ಮಿ ಆಗ್ತದೆ. ಯಾಕಂದರೆ ಫೀಡ್ ತಿಂದರೂ ಕೂಡ ನಮಗೆ ಬೇಕಾಗಿರುವಂಥ ಔಟ್ಪುಟ್ ಅಂತ ಹೇಳಿದರೆ ವೆಯ್ಟ್ ನಮಗೆ ಬರೋದಿಲ್ಲ. ಯಾಕಂದರೆ ವೆಯ್ಟು ಅಮೋನಿಯಾ ಕಾರಣದಿಂದಾಗಿ ವೆಯ್ಟು ಅಷ್ಟೊಂದು ಗೈನ್ ಆಗೋದಿಲ್ಲ, ಕೋಳಿಗಳಿಗೆ ಪ್ರಾಬ್ಲಮ್ ಆಗ್ತದೆ. ಮತ್ತು ತುಂಬ ಅಮೋನಿಯಾ ಒಳಗಡೆ ಕ್ರಿಯೇಟ್ ಆದರೆ ಕೋಳಿಗಳು ಮಾರ್ಟಿಲಿಟಿ ಆಗ್ತದೆ, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ ಕೂಡ ಬರ್ತದೆ. ರ್ಯಾಕಿಂಗ್ ಅನ್ನುವಂಥದ್ದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ, ಅವರಿಗೆ ಯಾವುದು ಈಸಿ ಅನಿಸ್ತದೆ ಆ ರೀತಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾನಿಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಒಂದು 8 ಇಂಚ್ ನೈಲ್ಸ್, ಇದನ್ನು ಒಂದು ಸಣ್ಣ ಸ್ಕ್ವೇರ್ ಟ್ಯೂಬಿಗೆ ಹೋಲ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಅದರ ಥ್ರೂ ನಾವು ರ್ಯಾಕಿಂಗ್ ಮಾಡ್ತಾಯಿದ್ವಿ. ಇದು ನನಗೆ ಈಸಿ ಅನಿಸ್ತದೆ. ಹಾಗಾಗಿ ಈ ಥರ ಆಗಿ ನಾನು ರ್ಯಾಕಿಂಗ್ ಮಾಡ್ತೀನಿ. ಬಟ್ ಎಷ್ಟೇ ಕಷ್ಟ ಆದರೂ ನಾವು ರ್ಯಾಕಿಂಗನ್ನು ಬಿಡಬಾರ್ದು. ಯಾಕಂತೇಳಿದರೆ ಮಳೆಗಾಲದಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂತೇಳಿದರೆ ತೇವಾಂಶ ಇರ್ತದೆ. ರ್ಯಾಕಿಂಗ್ ಮಾಡಿದರೂ ಕೂಡ ಅರ್ಧ ಗಂಟೆಯಲ್ಲಿ ಅದು ಗಟ್ಟಿಯಾಗ್ತಾ ಹೋಗ್ತದೆ ಲಿಟ್ಟರ್. ಹಾಗಾಗಿ ರ್ಯಾಕಿಂಗ್ ಮಾಡಲೇಬೇಕಾಗ್ತದೆ ಈ ದಿನ. ಇಲ್ಲ ಅಂತೇಳಿದರೆ ಅದು ಅಲ್ಲಿ ಗಟ್ಟಿಯಾಗಿಬಿಟ್ಟು ಕೋಳಿಗಳಿಗೆ ಸಮಸ್ಯೆ ಆಗ್ತದೆ. ಅಂದರೆ ಅಮೋನಿಯಾ ಸ್ಮೆಲ್ ಬರ್ತದೆ, ಮತ್ತು ಅದರಲ್ಲಿ ಹುಳ ಆಗುವ ಚಾನ್ಸಸ್ ಜಾಸ್ತಿ. ಮಳೆಗಾಲದಲ್ಲಿ ತೇವಾಂಶ ಇರೋದ್ರಿಂದ ಅಲ್ಲಿ ಹುಳ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ರ್ಯಾಕಿಂಗ್ ಒಂದು ಇಂಪಾರ್ಟೆಂಟು. ರ್ಯಾಕಿಂಗ್ ಸಾಮಾನ್ಯವಾಗಿ ಕೊನೆ ತನಕ ಮಾಡಿದರೂ ಒಳ್ಳೆಯದು, ಬಟ್ ಕೊನೆ ತನಕ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಕೋಳಿ ಗ್ರೋತ್ ಆಗ್ತಾ ಬಂದಾಗೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 28-30 ಡೇಸ್ ತನಕ ಮಾಡ್ಬೋದು. ಅದಕ್ಕಿಂತ ಮೇಲೆ ಮಾಡಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ಅದರ ಲಿಟ್ಟರ್ ತುಂಬ ಗಟ್ಟಿಯಾಗಿರ್ತದೆ. ಆ ಕಾರಣಕ್ಕಾಗಿ ರ್ಯಾಕಿಂಗ್ ಮಾಡೋದು ನಮಗೆ ತುಂಬ ಕಷ್ಟ ಆಗ್ತದೆ, ತುಂಬ ಎಫರ್ಟ್ ಹಾಕಬೇಕಾಗ್ತದೆ. ಅದು ಹುಡಿ ಕೂಡ ಆಗೋದಿಲ್ಲ. ಹಾಗಾಗಿ 30 ಡೇಸ್ ತನಕ ಮಾಡ್ಬೋದು ಆರಾಮ್. ಈ ಥರ ನಾವು ಹಾಕಿರುವ ಹಸ್ಕನ್ನು ರ್ಯಾಕಿಂಗ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಕೂಡ ಕೆಲವೊಂದು ಪ್ರಾಡಕ್ಟ್ಗಳು ಇದ್ದಾವೆ. ಅದಲ್ಲದೆ ಕೂಡ ನಾವು ಕೂಡ ರೆಡಿ ಮಾಡ್ಕೊಳ್ಬೋದು. ಕೆಲವರು ವಿ ಆಕಾರದ ಕಟ್ಟಿಗೆಯಲ್ಲಿ ಕೂಡ ಅದನ್ನು ರ್ಯಾಕಿಂಗ್ ಮಾಡ್ತಾರೆ, ಕೆಲವರು ಗಂಬೂಟ್ ಹಾಕ್ಕೊಂಡು ಕಾಲಲ್ಲೇ ಮಾಡ್ತಾರೆ. ಹಾಗೆ ಕೆಲವೊಬ್ಬರಿಗೆ ಯಾವುದ್ಯಾವುದು ಈಸಿ ಅನಿಸ್ತದೆ ಆ ಮೆಥಡಲ್ಲಿ ರ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ನಾನು ಈ ರೀತಿ 8 ಇಂಚ್ ನೈಲ್, ಒಂದು 8 ಸೆಟ್ ನೈಲಿಂದ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಅದರಿಂದ ರ್ಯಾಕಿಂಗ್ ಮಾಡ್ತೇನೆ. ರ್ಯಾಕಿಂಗ್ ಮಾಡ್ತಾ ಮಾಡ್ತಾ ನೈಲ್ಸ್ ಸೌದು ಹೋಗ್ತದೆ. ಆ ನೈಲ್ಸ್ ಸೌದು ಹೋಗಿದ ತಕ್ಷಣ ನಾವು ನೈಲ್ಸನ್ನು ಬೇರೆ ಚೇಂಜ್ ಮಾಡ್ಕೊಳ್ಬೋದು. ರ್ಯಾಕಿಂಗ್ ಮಾಡುವಾಗ ಕೋಳಿಗಳಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಯಾಕಂತೇಳಿದರೆ ನಾವು ರ್ಯಾಕಿಂಗ್ ಮಾಡುವ ಜಾಗವನ್ನು ಬಿಟ್ಟು ದೂರ ಹೋಗಿ ಕೂತ್ಕೊಳ್ತೇವೆ. ಆದಷ್ಟು ಬೇಗ ರ್ಯಾಕಿಂಗ್ ಮಾಡಿ ಮುಗಿಸ್ಬೇಕು. ಮತ್ತೇನಂತೇಳಿದರೆ ರ್ಯಾಕಿಂಗಿಗೆ ಬೆಳಗಿನ ಸಮಯ ಸೂಕ್ತ. ಯಾಕಂತೇಳಿದರೆ ಕೋಳಿಗಳಿಗೆ ಈಗ ಮಳೆಗಾಲ ಆದ್ದರಿಂದ ಬಿಸಿಲಿಲ್ಲ, ಬೇರೆ ಬೇಸಿಗೆ ಟೈಮಲ್ಲಿ ಆದರೆ ನಾವು ಆದಷ್ಟು ಬೆಳಗಿನ ಟೈಮಲ್ಲಿ ಮಾಡಿದರೆ ಕೋಳಿಗಳಿಗೆ ಸುಸ್ತಾಗೋದಿಲ್ಲ. ಇನ್ನು ಅಮೋನಿಯಾ ಕೂಡ ಬೆಳಿಗ್ಗೆ ಫ್ರೆಶ್ ಏರ್ ಇರ್ತದೆ, ಆವಾಗ ಅಮೋನಿಯಾ ಸ್ಮೆಲ್ಲೆಲ್ಲ ಹೊರಗಡೆ ಹೋಗ್ತದೆ. ಆದ ಕಾರಣದಿಂದ ಬೆಳಗಿನ ಸಮಯ ಸೂಕ್ತ. ಹಾಗೆ ಅದೊಂದು ರುಟೀನ್ ಆಗಿರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಫಾರ್ಮಿಗೆ ಹೋಗಿ ಅದರ ಲೈಟ್ ಆಫ್ ಮಾಡಿಬಿಟ್ಟು ರ್ಯಾಕಿಂಗ್ ಮಾಡಿ ಒಂದು ಡ್ರಿಂಕರನ್ನು ತೊಳೆದ್ರೆ ಬೆಸ್ಟು. ಅದೊಂದು ಡೈಲಿ ರುಟೀನ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಕೆಲವೊಮ್ಮೆ ಈ ರೀತಿ ಡ್ರಿಂಕರಲ್ಲಿ ನೀರು ಕುಡಿಯುವಾಗ ಕೆಲವೊಮ್ಮೆ ಸ್ವಲ್ಪ ಡ್ರಾಪ್ಸು ಕೆಳಗಡೆ ಬಿದ್ದು ಅಲ್ಲಿ ಗೊಬ್ಬರ ಒದ್ದೆಯಾಗಿರ್ತದೆ. ಈ ಒದ್ದೆಯಾದ ಗೊಬ್ಬರವನ್ನು ಅಲ್ಲೇ ಬಿಟ್ಟರೆ ಸ್ಮೆಲ್ ಬರ್ತದೆ, ಮತ್ತು ಬೇಗ ಹುಳ ಆಗ್ತದೆ ಅಲ್ಲಿ. ಆ ಕಾರಣದಿಂದಾಗಿ ಅದನ್ನು ಸ್ವಲ್ಪ ಎಲ್ಲಿಯಾದರೂ ಒದ್ದೆಯಾದ ಗೊಬ್ಬರ ಕಂಡ್ರೆ ಅದನ್ನು ಫುಲ್ ಬೇರೆ ಡ್ರೈ ಇರುವ ಉಮ್ಮಿ ಜೊತೆ ಅದನ್ನು ಮಿಕ್ಸ್ ಮಾಡಿ ಬಿಟ್ಟರೆ ಸ್ವಲ್ಪ ಲಿಟ್ಟರ್ ಗಲೀಜಾಗುವಂಥದ್ದು, ಸ್ಮೆಲ್ ಬರುವಂಥದ್ದು ಅವಾಯ್ಡ್ ಆಗ್ತದೆ. ಕಡೆ ಹುಳ ಕೂಡ ಜಾಸ್ತಿ ಆಗೋದಿಲ್ಲ. ಹಾಗೆ
ಕೆಲವೊಮ್ಮೆ ಈ ಡ್ರಿಂಕರಲ್ಲಿ ಕೋಳಿಗಳು ನೀರು ಕುಡಿಯದೆ ಓವರ್ಫ್ಲೋ ಆಗಿ ಕೂಡ ಸ್ವಲ್ಪ ಸ್ವಲ್ಪ ಹೊತ್ತು ಹೊರಗಡೆ ತೊಟ್ಟಿರ್ತದೆ, ಅದರಿಂದನೂ ಕೂಡ ಈ ಗೊಬ್ಬರ ಒದ್ದೆ ಆಗ್ತದೆ. ಆವಾಗ ಈ ರ್ಯಾಕಿಂಗ್ ಮಾಡುವಾಗ ಅದನ್ನು ಡ್ರಿಂಕರ್ ಅಡಿಕಡೆಯಿಂದ ಗೊಬ್ಬರವನ್ನು ಹೊರಗಡೆ ಎಳೆದು ಬೇರೆ ಉಮ್ಮಿ ಜೊತೆ ಮಿಕ್ಸ್ ಮಾಡಿದರೆ ಸ್ವಲ್ಪ ಅದು ಡ್ರೈ ಆಗಿರ್ತದೆ. ಅಲ್ಲೇ ಹುಳ ಆಗುವಂಥದ್ದು ಮತ್ತು ಹೋಮ್ ಫ್ಲೈ, ಈ ಮನೆ ನೊಣ ಅದೊಂದು ಸಮಸ್ಯೆ ಪ್ರತಿಯೊಂದು ಫಾರ್ಮರಿಗೆ ಗೊತ್ತಿರ್ತದೆ, ಫಾರ್ಮ್ ಮಾಡಿದವರಿಗೆ. ಅದರದ್ದೊಂದು ಸಮಸ್ಯೆ ತೀರಾ ಕೆಟ್ಟದಾಗಿರ್ತದೆ. ಯಾಕೆಂದರೆ ನೊಣ ಅನ್ನೋದು ಆಗಿಯೇ ಆಗ್ತದೆ, ಇಷ್ಟೇ ನಾವು ಡ್ರೈ ಆಗಿ ಇಟ್ಕೊಂಡ್ರು ಸ್ವಲ್ಪ ಆದರೂ ಆಗ್ತದೆ. ಈ ರೀತಿ ಎಲ್ಲಿಯಾದರೂ ಒದ್ದೆ ಆಯಿತು ಅಂತ ಹೇಳಿದರೆ ನೊಣದ ಸಮಸ್ಯೆ ನಿಮಗೆ ಸೆಕೆಂಡ್ ವೀಕಲ್ಲೇ ಸ್ಟಾರ್ಟ್ ಆಗ್ತದೆ. ಮತ್ತು ಮರಿ ಇರುವಾಗ ಒದ್ದೆ ಆದರೂ ಕೂಡ 2-3 ದಿನಕ್ಕೆ ನಾವು ಶೆಡ್ಡನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ, ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದರೆ 2-3 ದಿನಕ್ಕೆ ನೊಣ ಆಗ್ತದೆ. ನೊಣಕ್ಕೆ ಕೂಡ ಮೆಡಿಸಿನ್ ಉಂಟು ಆಲ್ರೆಡಿ. ಕಂಪನಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಫೀಡಲ್ಲಿ ಆ್ಯಕ್ಚುಲಿ ಹಾಕಬೇಕು. ಕಂಪನಿಯವರು ಲಾಭಕ್ಕೋಸ್ಕರ ಕೆಲವೊಮ್ಮೆ ಫೀಡಲ್ಲಿ ಅಪ್ಲೈ ಮಾಡೋದಿಲ್ಲ. ಕಂಪನಿಯವರು ಈ ಪೌಲ್ಟ್ರಿ ಫೀಡ್ ಪ್ರೊಸೆಸಿಂಗ್ ಟೈಮಲ್ಲಿ ಏನಾದರೂ ಆ್ಯಂಟಿಫ್ಲೈ ಮೆಡಿಸಿನ್ ಹಾಕಿದರೆ ನಮಗೆ ಫಾರ್ಮಲ್ಲಿ ನೊಣದ ಸಮಸ್ಯೆ ಇರೋದಿಲ್ಲ. ಇನ್ ಕೇಸ್ ಅವರು ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದರೆ, ನಾವು ಶೆಡ್ಡಲ್ಲಿ ಮೇಂಟೈನ್ ಮಾಡಲಿಲ್ಲ, ಕ್ಲೀನ್ನೆಸ್ ಕಮ್ಮಿ ಇದೆ ಅಂತ ಹೇಳಿದರೆ ಇಮ್ಮಿಡಿಯೇಟ್ ನೊಣ ಆಗ್ತದೆ, ತುಂಬ ನೊಣ ಆಗ್ತದೆ. ಕ್ಲೀನ್ನೆಸ್ ಇದ್ದರೂ ಅವರು ಆ್ಯಂಟಿಫ್ಲೈ ಹಾಕಲಿಲ್ಲ ಅಂತ ಹೇಳಿದರೆ ಒಂದು 20% ನೊಣ ಅಂತೂ ಗ್ಯಾರಂಟಿ, ಎಷ್ಟೇ ಕ್ಲೀನ್ ಇದ್ದರೂ ನೊಣ ಆಗ್ತದೆ. ಅವ್ರು ಹಾಕಲಿಲ್ಲ, ನಾವು ಕ್ಲೀನಾಗಿ ಶೆಡ್ಡನ್ನು ಇಟ್ಟಿಲ್ಲ ಅಂತ ಹೇಳಿದರೆ ತುಂಬ ಅಂತ ಹೇಳಿದರೆ ಅದು ಹೇಳಲಿಕ್ಕಾಗೋದಿಲ್ಲ, ಅಷ್ಟು ನೊಣಗಳಾಗ್ತದೆ. ಇನ್ನೇನು ಅಕ್ಕಪಕ್ಕದಲ್ಲಿ ಮನೆ ಇದ್ದರೆ ಫಾರ್ಮರ್ ಕತೆ ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಅವರಿಂದ ಕಂಪ್ಲೇಂಟ್ ಹೋದರೆ ಫಾರ್ಮನ್ನು ನಾವು ಮುಚ್ಚಬೇಕಾಗ್ತದೆ. ಅದು ತುಂಬ ಸಮಸ್ಯೆ ಆಗ್ತದೆ ನೊಣದಿಂದ. ಹಾಗಾಗಿ ನಾವು ಆದಷ್ಟು ಫಾರ್ಮನ್ನು ನಾವು ಕ್ಲೀನ್ ಇಟ್ಕೊಂಡಷ್ಟು ನಮಗೆ ಒಳ್ಳೆಯದು. ಯಾಕೆಂದರೆ ಫಾರ್ಮ್ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ, ಬೇಕಾದರೆ ಫಾರ್ಮ್ ಹತ್ತಿರ ಅಂದರೆ ಒಂದು 10 ಫೀಟ್ ಡಿಸ್ಟೆನ್ಸಲ್ಲಿದ್ದರೂ ನಮಗೇನು ಸಮಸ್ಯೆ ಇಲ್ಲ, ಅದರಿಂದ ಏನೇ ಸ್ಮೆಲ್ ಬರೋದಿಲ್ಲ, ಏನಿಲ್ಲ. ಅಂದರೆ ಅಷ್ಟೇ ಚೆನ್ನಾಗಿ ನಾವು ಮೇಂಟೈನ್ ಮಾಡಬೇಕು. ಎಲ್ಲಿಯಾದರೂ ಒಟ್ರಾಶೆ ಈ ರೀತಿ ರ್ಯಾಕಿಂಗ್ ಮಾಡದೆ ಅದರಷ್ಟಕ್ಕೆ ಬಿಟ್ಟು ಅದು ಹಿಕ್ಕಿ ಅಲ್ಲೇ ಇದ್ದು ಅದರ ಮೇಲೆ ನೀರು ಬಿದ್ದು ಅದು ಕೊಳೆತು ಅದು ಸ್ಮೆಲ್ಲೆಲ್ಲ ಬಂದರೆ ತುಂಬ ಕಷ್ಟ. ಯಾಕೆಂದರೆ ಒಂದು ಕಡೆ ನಾವು ಮಾಡಿರುವ ಕೆಲಸ ಕೂಡ ವೇಸ್ಟು. ಯಾಕಂತ ಹೇಳಿದರೆ ಕೋಳಿಯಲ್ಲಿ ಗ್ರೋತ್ ಬರೋದಿಲ್ಲ. ಆ ರೀತಿ ನಾವು ಫಾರ್ಮನ್ನು ಮೇಂಟೈನ್ ಮಾಡಲಿಲ್ಲ ಅಂತೇಳಿದರೆ ಕೋಳಿ ಗ್ರೋತ್ ರೇಟ್ ತುಂಬ ಕಮ್ಮಿ ಆಗ್ತದೆ. ಆ ಕಾರಣದಿಂದಾಗಿ ನಾವು ಆದಷ್ಟು ಈ ರೀತಿ ನಾವು ಫಾರ್ಮನ್ನು ಎಷ್ಟು ಕ್ಲೀನ್ ಇಟ್ಕೊಳ್ತೀವಿ ಅದು ನಮಗೆ ಒಳ್ಳೆಯದು, ಅಷ್ಟೇ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದೆ. ಇನ್ನು ನಿಮಗೆ ಎಷ್ಟೇ ಕ್ಲೀನ್ ಇದ್ದರೂ ಒಂದು 20% ನೊಣ ಆಗ್ತದೆ ಅಂತ ಹೇಳಿದ್ನಲ್ಲ, ಅದು ಏನಾಗ್ತದೆ ಅಂತ ಹೇಳಿದರೆ ಈ ಫೀಡಲ್ಲಿ ಆ್ಯಂಟಿಫ್ಲೈ ಮೆಡಿಸಿನ್ ಇರೋದರಿಂದ ಅದು ನೊಣ ಆಗ್ತಾ ಇದ್ದಾಗೆ ಅಲ್ಲಿ ಅವು ನೊಣ ಫೀಡ್ ತಿನ್ನಲಿಕ್ಕೆ ಬರ್ತದೆ. ಆ ಫೀಡ್ ತಿನ್ನಲಿಕ್ಕೆ ಬಂದಾಗ ಏನಾಗ್ತದೆ, ಇಮಿಡಿಯೇಟ್ ಸಾಯ್ತದೆ. ಹಾಗಾಗಿ ಅದು ಎಷ್ಟೇ ನೊಣ ಆದರೂ ಕಂಟ್ರೋಲಿಗೆ ಬರ್ತದೆ. ಇನ್ ಕೇಸ್ ಫೀಡಲ್ಲಿ ಮೆಡಿಸಿನ್ ಇಲ್ಲ ಅಂತ ಹೇಳಿದರೆ ನಾವು ಆಲ್ಟರ್ನೇಟಿವ್ ಆಗಿ ನಾವು ಶೆಡ್ಡಲ್ಲಿ ಮೆಡಿಸಿನ್ ಇಡಬೇಕು. ಪ್ಲಸ್ ಈ ರೀತಿ ನಾವು ರ್ಯಾಕಿಂಗ್ ಮಾಡಿಕೊಂಡು ಶೆಡ್ಡನ್ನು ಆದಷ್ಟು ಡ್ರೈ ಇಟ್ಕೊಂಡ್ರೆ ರಿಸ್ಕ್ ಅನ್ನುವಂಥದ್ದು 0%, ಏನೇ ರಿಸ್ಕ್ ಇರೋದಿಲ್ಲ. ಸ್ಮೆಲ್ ಕೂಡ ಕಡಿಮೆ ಇರ್ತದೆ. ನಮಗೆ ಒಂದು ಕಡೆ ಪ್ರಾಫಿಟು ಬರ್ತದೆ, ಒಂದು ಕಡೆ ಅಟ್ಮಾಸ್ಫಿಯರು ಕ್ಲಿಯರಾಗಿರ್ತದೆ, ಅಲ್ಲಿ ಏನು ಗಲೀಜಾಗಲಿ ಅಥವಾ ಬ್ಯಾಡ್ ಸ್ಮೆಲ್ ಆಗಲಿ ಏನೂ ಇರೋದಿಲ್ಲ. ಆ ಕಾರಣದಿಂದಾಗಿ ನಾವು ಆದಷ್ಟು ಶೆಡ್ಡನ್ನು ನೀಟಾಗಿ ಇಟ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ನಾವು ಈ ಶೆಡ್ಡನ್ನು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಕೋಳಿಗಳು ಅಷ್ಟೇ ಹೆಲ್ದಿಯಾಗಿ ಬೆಳೀತವೆ. ಇನ್ ಕೇಸು ಡ್ರಿಂಕರಲ್ಲಿ ಪಾಚಿ ಕಟ್ಕೊಳ್ಳುವಂಥದ್ದು, ಗೊಬ್ಬರ ಹಾಳಾಗುವಂಥದ್ದು ಈ ರೀತಿ ಆದರೆ ಕೋಳಿಗಳ ಹೆಲ್ತ್ ಕಂಡೀಷನ್ ಕೂಡ ಹಾಳಾಗ್ತಾ ಹೋಗ್ತದೆ. ಅದು ತುಂಬ ಹೆಲ್ದಿಯಾಗಿ ಬೆಳೆಯುವುದಿಲ್ಲ. ಮಾರ್ಟಲಿಟಿ ಈ ರೀತಿ ಸಮಸ್ಯೆಗಳು ಒಂದೊಂದೇ ಆಗ್ತಾ ಬರ್ತದೆ. ಮತ್ತು ಕೋಳಿಗಳಲ್ಲಿ ಬ್ಯಾಕ್ ಡ್ಯಾಮೇಜಸ್ ಅಂತ ಹೇಳಿದರೆ ಅಲ್ಲಿ ಹುಳಗಳಾಗ್ತದೆ ಬ್ಯಾಕ್ ಸೈಡಲ್ಲಿ. ಈ ರೀತಿ ಒಂದೊಂದೇ ಸಮಸ್ಯೆ ಕ್ರಿಯೇಟ್ ಆಗ್ತಾ ಹೋಗ್ತದೆ, ಒಂದರಿಂದ ಒಂದು ಅದಕ್ಕೆ ಲಿಂಕ್ ಆಗ್ತಾ ಹೋಗ್ತದೆ. ಓವರಾಲ್ ಆಗಿ ನಮಗೆ ಕೋಳಿದು ಪ್ರಾಫಿಟ್ ಅನ್ನೋವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ನೋಡಿ, ನಾವು ಈ ರೀತಿ ರ್ಯಾಕಿಂಗ್ ಮಾಡುವಾಗ ಕೋಳಿಗಳು ಒಂದು ಸೈಡ್ ಹೋಗಿ ಅಂತ ಹೇಳಿದರೆ ಎಷ್ಟೋ ಕೋಳಿಗಳು ಎಲ್ಲಿ ನಾವು ರ್ಯಾಕಿಂಗ್ ಮಾಡ್ತೀವಿ ಆ ಜಾಗವನ್ನು ಬಿಟ್ಟು ಒಂದು ಸೈಡಿಗೆ ಹೋಗಿ ಕೂತ್ಕೊಳ್ತವೆ. ಹಾಗಾಗಿ ರ್ಯಾಕಿಂಗ್ ಮಾಡುವಾಗ ನಮಗೇನು ಸಮಸ್ಯೆ ಇಲ್ಲ, ಯಾಕೆಂದರೆ ಅವುಗಳಿಗೆ ಪೆಟ್ಟಾಗುವಂಥದ್ದಾಗಲಿ ಏನೂ ಕೂಡ ಆಗೋದಿಲ್ಲ. ಯಾಕಂತೇಳಿದರೆ ಜಾಗವನ್ನು ಬಿಟ್ಟು ತುಂಬ ದೂರ ಹೋಗಿ ಕೂತ್ಕೊಳ್ತವೆ. ಮತ್ತು ನಾವು ರ್ಯಾಕಿಂಗ್ ಮುಗಿದ ತಕ್ಷಣ ಅವು ಎಲ್ಲೆಲ್ಲಿ ಕೂತ್ಕೊಳ್ಬೇಕು ಆ ರೀತಿ ಬಂದು
ಒಂದು 5 ನಿಮಿಷದಲ್ಲಿ ವಾಪಸ್ ಬಂದು ಸೆಟ್ ಆಗ್ತವೆ. ಹಾಗಾಗಿ ಕೋಳಿಗಳಿಗೆ ಏನು ಸಮಸ್ಯೆ ಇಲ್ಲ. ಯಾವುದೇ ಪೆಟ್ಟಾಗುವಂಥದ್ದಾಗಲಿ, ಕೋಳಿಗಳು ಅದು ಮಧ್ಯೆ ಅದರ ಅಡಿಗಡೆ ಸಿಕ್ಕಿ ಸಾಯುವಂಥದ್ದಾಗಲಿ ಅದು ಏನು ಕೂಡ ಇರುವುದಿಲ್ಲ. ನಾವು ರ್ಯಾಕಿಂಗ್ ಮಾಡುವಾಗ ತುಂಬ ದೂರ ಹೋಗಿ ಕೂತ್ಕೊಳ್ತೇವೆ. ನೋಡಿ, ನಾ ಇಲ್ಲಿ ರ್ಯಾಕಿಂಗ್ ಮಾಡ್ತಿದ್ರೆ ಎಷ್ಟು ದೂರ ಹೋಗಿ ಕೂತ್ಕೊಂಡಿದ್ದಾವೆ. ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.